गणपतिं हवामहे कविं कवीना उपमस्त्रवक्त्रमम् ज्येष्ठराजं ब्रह्मणा ब्रह्मणस्पदः आनुष्ठुन्वन्मूर्तिभिः सीदसाधनं श्रीमन्महागणपतये नमः। ಗಂಭೀರವಾಗಿರೋ ಭರಮಣ್ಣ ಮಾಂಗಲ್ಯ ತಗೋಪ್ಪ. ನಾನ್ ಮಂತ್ರ ಹೇಳ್ತೀನಿ, ನೀನ್ ಮಾಂಗಲ್ಯ ಕಟ್ಟು. ಮಂತ್ರ ಹೇಳಿ. ಮಾಂಗಲ್ಯ ಅಂತ ನನಗೆಲ್ಲ ಕಡೆಯ ನಿನ್ ಹೆಂಡತಿ ಕಟ್ಟು. ನನಗೆ ಹೆಂಡತಿನೇ ಇಲ್ವಲ್ಲ, ತಾಳಿ ಕಟ್ಟಿದ ಮೇಲೆ ತಾನೇ ಹೆಂಡತಿ ಆಗೋದು. ಶಿವ 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 ಶಿವ, ನನ್ ತಲೆ ತಿನ್ಬೇಡಯ್ಯ, ನನ್ ತಲೆ ತಿನ್ಬೇಡಯ್ಯ. ಮಲ್ಲೋ ತಾಯಿ ತಾಳಿ ಕಟ್ಟಯ್ಯ. ಓ ಏನಯ್ಯ ನೀ ಹೇಳೋದು? ಮಲ್ಲಮ್ಮ ತಾಯಿ ತಾಳಿ ಕಟ್ಟೋದ? ನಿನಗ್ ಬುದ್ಧಿಗಿದೆ ಇದೆಯಾ ಇಲ್ವೋ? ಅಮ್ಮ ನೋಡಮ್ಮ. ಶಿವ ಶಿವ, ನೀನೇ ಕಾಪಾಡ್ಬೇಕಪ್ಪ. ನೋಡಪ್ಪ, ನೀನ್ ಪಕ್ಕದಲ್ಲಿ ಕೂತಿರೋ ಮಲ್ಲಮ್ಮಂಗ್ ತಾಳಿ ಕಟ್ಟು. ಹೇಳ್ಬೇಕು, ಏನೇ ಹೇಳಿದ್ರು ಸರಿಯಾಗಿ ಹೇಳ್ಬೇಕು. ಆಯ್ತಪ್ಪ, ಆಕೆಗೆ ತಾಳಿ ಕಟ್ಟು. ಗಟ್ಟಿ ಮೇಳ ಗಟ್ಟಿ ಮೇಳ. ಓಂ ಮಾಂಗಲ್ಯಂ ತಂತುನಾನೇನ ಮಮ ಜೀವನ ಹೇತುನಾ ಕಂಠೆ ಬದ್ನಾಮಿ ಶುಭಗೆ ಗಂಗೇಜಲಗಜ್ಜಗಂ ಮಾಂಗಲ್ಯಧಾರಣ ಮುಹೂರ್ತೋ ಸುಮುಹೂರ್ತೋಸ್ತೋ. ಹೋಗಮ್ಮ ಹೋಗಮ್ಮ ಹೋಗವಾ. ಹಾಲು ತಗೊಳ್ಳಿ. ಕೊಡಿ. ಇದು ನೀನ್ ಮಲ್ಗೋ ಕೋಣೆನಾ? ಗೊತ್ತಿಲ್ಲದೆ ನಾನಿಲ್ಲಿ ಬಂದ್ಬಿಟ್ಟೆ. ನಾನು ಹೊರಗಡೆ ಹೋಗ್ತೀನಿ, ನೀನ್ ಇಲ್ಲೇ ಮಲಿಕೋ. ಅಂದಾಗೆ ಹುಷಾರು, ಈ ತಿಂಡಿ ಎಲ್ಲ ತಿನ್ಬೇಡ. ಲೆಕ್ಕ ಹಾಕಿಟ್ಟಿದ್ದಾರೆ. ಇದು ನಾವಿಬ್ರು ಮಲಗೋ ಕೋಣೆ. ತಗೊಳಪ್ಪ, ಇಬ್ರುನಾ? ಅದ್ ಹೇಗಾಗುತ್ತೆ? ನೀನ್ ಹೆಣ್ಣು, ನಾನ್ ಗಂಡು ಅಲ್ವಾ? ಅಲ್ಲ, ನಾನು ನಿಮ್ ಹೆಂಡತಿ, ನೀವು ನನ್ನ ಪತಿ. ಓ ಹೌದಲ್ವಾ? ಗಂಡ ಹೆಂಡತಿ ಆದ್ಮೇಲೆ ಇಬ್ರು ಒಂದೇ ಕಡೆ ಮಲಗ್ಬೇಕಂತೆ, ನಮ್ಮ ಅಪ್ಪ ಅಮ್ಮನ್ ತರ. ಕೂತ್ಕೋ ಬಾ. ಹಾಲು ತಗೊಳ್ಳಿ. ಅಯ್ಯಯ್ಯೋ, ನಾನು ಎಂತ ಪೆದ್ದ, ನಿನ್ಗೊಂದ್ ಸ್ವಲ್ಪನೂ ಕೊಡ್ಲೇ ಇಲ್ಲ. ಇರೋದನ್ನ ಎಲ್ರೂ ಹಂಚ್ಕೊಂಡ್ ಬಾಳ್ಬೇಕು ಅಂತ ನಮ್ ತಂದೆ ಹೇಳವ್ರೆ. ಪರವಾಗಿಲ್ಲ, ಈ ಹಾಲಿಗಿಂತ ನಿಮ್ಮ ಹಾಲಿನಂಥ ಮನಸ್ಸೇ ನನಗ್ ಸಾಕು. ಎಂತ ಮಾತಾಡ್ದೆ, ಎಂತ ಮಾತಾಡ್ದೆ. ನಿನ್ನಂದ ಒಳ್ಳೆ ಬೆಳೆದು ನಿಂತ ಪೈರಿನ ಹಾಗೆ ಹಸಿರಾಗಿದೆ. ನೀ ನಗ್ತಾ ಇದ್ರೆ ಆ ಹಲ್ಲುಗಳು ಒಳ್ಳೆ ಬಿಳಿ ಜೋಳದಂತೆ ಮಿರಿ ಮಿರಿ ಅಂತ ಮಿರಿಗ್ತಾ ಇದೆ. ಹಣೆಗಿನ ವಿಭೂತಿ ಮೋಡೆಗಳಂತೆ. ಈ ಕುಂಕುಮ ಮುಂಜಾನೆ ಕಾಣ್ತಾ ಇರೋ ಕೆಂಪಿನ ಸೂರ್ಯನಾಗಿದೆ. ಒಟ್ನಲ್ಲಿ ಹೇಳ್ಬೇಕು ಅಂದ್ರೆ ನೀನು ನನಗಿಂತ ತುಂಬಾ ಚೆನ್ನಾಗಿದೀಯ. ಆದ್ರೆ ನಿಮ್ಮ ಗುಣ, ನಿಮ್ಮ ಮುಗ್ಧ ಸ್ವಭಾವದ ಅಂದವೇ ನಿಜವಾದ ಅಂದ. ನಾನು ಏನ್ ಹೇಳಿದ್ರು ನನ್ನೇ ಹೊಗಳ್ತಾ ಇದೆಯಲ್ಲ. ಹೊತ್ತಾಯ್ತು, ನನಗೆ ಕಣ್ಣೆಳಿತಾ ಇದೆ, ನಾನು ಮಲ್ಕೋತೀನಿ, ಹೋಗು.
ನಮಸ್ಕಾರ. ಓಹೋ, ಸೋಮರೆಡ್ಡಿ ಅವರು. ಬನ್ನಿ ಬನ್ನಿ, ನಮಸ್ಕಾರ. ಪದ್ಮ, ಬೀಗರು ಬಂದಿಯಾರ ನೋಡು, ಕೂತ್ಕೊಳ್ಳಿ. ಊರ್ ಕಡೆ ಎಲ್ರೂ ಕ್ಷೇಮನ? ಶಿವನ ಕೃಪೆ, ಎಲ್ಲರೂ ಕ್ಷೇಮವಾಗಿದ್ದಾರೆ. ಅಂತೂ ತಾವು ಬಂದಿದ್ದು ನಮಗೆ ಬಹಳ ಸಂತೋಷ ಆಯ್ತು. ಹೇಗಿದ್ದೀರಣ್ಣ? ಚೆನ್ನಾಗಿದ್ದೀನಮ್ಮ. ಹೇಳಿ, ಕೈಕಾಲು ತೊಳ್ಕೊಳ್ಳಿ. ಓ ಮಾವಯ್ಯನವರು, ಬಾಬಾ. ದೇವರು ನಿಮ್ಮನ್ನು ಚೆನ್ನಾಗಿಟ್ಟಿರ್ಲಿ. ಅಪ್ಪ, ಯಾವಾಗ ಬಂದ್ರಿ? ಅಮ್ಮ ಹೇಗಿದ್ದಾರೆ? ಈಗ ತಾನೇ ಬಂದೆ. ಅಮ್ಮನೂ ಆರೋಗ್ಯವಾಗಿದ್ದಾಳೆ. ನೀನು ಹೇಗಿದೀಯ ಅಂತ ನಾನು ಕೇಳಬೇಕಾಗಿಲ್ಲಮ್ಮ. ಹೌದಪ್ಪ, ನನಗ್ ತವ್ರ ಮನೆಗೂ ಅತ್ತೆ ಮನೆಗೂ ವ್ಯತ್ಯಾಸನೇ ಗೊತ್ತಾಗ್ತಿಲ್ಲ. ನೋಡಿದ್ರಾ ನಮ್ ಸೊಸೆ ಗುಣಾನ? ಇವಳನ್ನ ನೋಡಿ ಮಿಕ್ಕವರು ಬುದ್ಧಿ ಕಲಿಬೇಕು. ನಾಗು, ಯಾಕೆ ಆಗ್ತಾ ಇದೀಯಾ? ಏನೇ ಇದೆಲ್ಲ? ಇದ್ದಕ್ಕಿದ್ದಾಗೆ ಗಂಟು ಮೂಟೆ ಕಟ್ಕೊಂಡು ಬಂದ್ಬಿಟ್ಟಿದ್ಯಾ? ಏನಾಯ್ತಮ್ಮ? ಇನ್ಯಾಕೆ ಬರ್ತಾಳೆ? ಗಂಡನ ಜೊತೆ ಜಗಳ ಆಡೋದು, ಓಡ್ ಬರೋದು, ಗಂಡ ಬಂದು ಕಾಡಿ ಬೇಡಿ ಇವಳನ್ನ ಕರ್ಕೊಂಡು ಹೋಗೋದು, ಇದೆಲ್ಲ ಇವಳಿಗೆ ಮಾಮೂಲಿ ತಾನೆ. ನೋಡಿ, ನನ್ ಮಗಳ ಬಗ್ಗೆ ಹಾಗೆಲ್ಲ ಏನು ಅನ್ಬೇಡಿ. ತಪ್ಪೆಲ್ಲ ಅಳಿಯಂದೇ ಇರ್ಬೇಕು. ತಪ್ಪು ಯಾರ್ದೇ ಇರ್ಲಿ, ಗಂಡನ ಜೊತೆ ಬಾಳೋದು ಹೆಂಡತಿ ಆದವಳ ಧರ್ಮ. ಇದನ್ನ ಮಲ್ಲಮ್ಮ ನೋಡ್ ಕಲ್ತ್ಕೋ. ಸರಿ ಸರಿ, ಒಳಗ್ ಕರ್ಕೊಂಡು ಹೋಗು. ಅಳ್ಬೇಡ ಬಾಮ್ಮ, ಬಾರೆ ಬಾ. ಅಕ್ಕ, ಉಗುರು ಸುತ್ತಿನ ಮೇಲೆ ಒನ್ಕೆ ಪೆಟ್ಟು ಅನ್ನೋ ಹಾಗೆ ಈ ನಾಗಮ್ಮ ಬೇರೆ ಬಂದಿದ್ದಾಳಲ್ಲ. ಈ ಮಲ್ಲಮ್ಮನ್ ಕಾಟನೇ ತಡಿಯಕ್ಕಾಗ್ತಿಲ್ಲ. ಇನ್ನಿವಳು ಅದೇನೇನ್ ತಂಟೆ ತಕರಾರು ಮಾಡ್ತಾಳೋ ಏನೋ. ಗಾಯತ್ರಿ, ನಾಗಮ್ಮ ಬಂದಿದ್ದು ಒಳ್ಳೇದೇ ಆಯ್ತು. ಈಗ ನಮಗೆ ನಾಗಮ್ಮನೇ ನಾಗಾಸ್ತ್ರ. ಆ ಅಸ್ತ್ರನ ಮಲ್ಲಮ್ಮನ ಮೇಲೆ ಯಾವ ರೀತಿ ಪ್ರಯೋಗ ಮಾಡ್ತೀನಿ ಅಂತ ನೋಡ್ತಾ ಇರು. ಅದ್ಕೆ ನಾನು ಏನಾದ್ರೂ ಸಹಾಯ ಮಾಡ್ಲಾ? ಬೇಡಮ್ಮ, ಹೆಣ್ಣು ಮಕ್ಕಳು ತವ್ರ ಮನೆಗ್ ಬರೋದೆ ಕೆಲವು ದಿನ ವಿಶ್ರಾಂತಿ ತಗೊಳಕ್ಕೆ. ಅಂಥದ್ರಲ್ಲಿ ಇಲ್ಲೂ ಕೆಲಸ ಮಾಡಿದ್ರೆ ಹೇಗೆ? ಅದ್ಕೆ ನಾನ್ ನಮ್ಮ ಅತ್ತೆ ಮನೇಲಿ ಯಾವ ಕೆಲ್ಸಾನು ಮಾಡೋದಿಲ್ಲ. ಎಲ್ಲ ನಮ್ಮ ಅತ್ತೆ ಕೇಳೇ ಮಾಡಿಸ್ತೀನಿ. ಅವ್ರೇನಾದ್ರೂ ನನ್ ಮೇಲೆ ರೇಗಾಡಿದ್ರೆ ನನ್ ಗಂಡಂಗ್ ಹೇಳ್ತೀನಿ. ನನ್ ಗಂಡನು ಏನಾದ್ರು ಅಂದ್ರೆ ಅಷ್ಟೇ, ಅವ್ರ ಜೊತೆ ಜಗಳ ಆಡಿ ಗಂಟು ಮುಟ್ಟೆ ಕಟ್ಕೊಂಡು ಇಲ್ಲಿಗೆ ಬಂದ್ಬಿಡ್ತೀನಿ. ಗಂಡನ್ ಜೊತೆ ಜಗಳ ಆಡಬಾರ್ದಮ್ಮ. ಯಾಕೆ ಆಡಬಾರ್ದು? ಅವ್ರು ನನ್ ಮಾತ್ ಕೇಳಲಿಲ್ಲ ಅಂದ್ರೆ ನಾನ್ ಜಗಳ ಆಡೋದೆ. ಅದು ಒಳ್ಳೇದಲ್ಲಮ್ಮ. ಬಳ್ಳಿಗೆ ಮರ, ಹರಳಿಗೆ ಚಿನ್ನ ಹೇಗೆ ಆಶ್ರಯನೋ ಹಾಗೆ ಹೆಂಡತಿಗೆ ಗಂಡನಾಶ್ರಯ ಬೇಕಮ್ಮ. ಗಂಡನೇ ದೇವರು. ಗಂಡನಿಂದನೇ ಹೆಂಡತಿಗೆ ಸದ್ಗತಿ ಸಿಗೋದು. ಗಂಡನಿಂದನೇ ತಾನೇ ಮುತ್ತೈದೆತನ ಸಿಗೋದು. ನೋಡುವಾಗಮ್ಮ, ಹೆಂಡತಿನ ಬಿಟ್ಟೋರ್ನ ಲೋಕ ಏನೂ ಅನ್ನೋದಿಲ್ಲ. ಆದ್ರೆ ಗಂಡನ ಬಿಟ್ಟೋಡ್ಗೆ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಇರೋದಿಲ್ಲ. ಅವರಿವರ ಚುಚ್ಚು ಮಾತುಗಳು, ಬೇರೆ ಗಂಡಸರ ಹದ್ದಿನ ಕಣ್ಣುಗಳು ಆ ಹೆಂಗಸನ್ನ ಕಾಡ್ತಾ ಇರುತ್ತೆ. ನೋಡುವಾಗಮ್ಮ, ಹೆಂಡತಿನ ಬಿಟ್ಟೋರ್ನ ಲೋಕ ಏನೂ ಅನ್ನೋದಿಲ್ಲ. ಆದ್ರೆ ಗಂಡನ ಬಿಟ್ಟೋಡ್ಗೆ ಸಮಾಜದಲ್ಲಿ ಒಳ್ಳೆ ಸ್ಥಾನಮಾನ ಇರೋದಿಲ್ಲ. ಅವರಿವರ ಚುಚ್ಚು ಮಾತುಗಳು, ಬೇರೆ ಗಂಡಸರ ಹದ್ದಿನ ಕಣ್ಣುಗಳು ಆ ಹೆಂಗಸನ್ನ ಕಾಡ್ತಾ ಇರುತ್ತೆ. ನಾಗಮ್ಮ, ಏನಮ್ಮ ಯೋಚನೆ ಮಾಡ್ತಿದ್ಯಾ? ಮಲ್ಲಮ್ಮತ್ಗೆ ಹೇಳಿದ ವಿಷಯದ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ. ನಾಗಮ್ಮ, ಅವಳ ಉಪದೇಶ ಕೇಳಿದ್ರೆ ನೀನು ಉದ್ಧಾರ ಆಗಲ್ಲ ಬಿಡು. ಯಾಕದ್ಕೆ ಹಾಗೆ ಹೇಳ್ತೀರಾ? ಪತಿ ಸೇವೆ ಬಗ್ಗೆ ಮಲ್ಲಮ್ಮತ್ಗೆ ಹೇಳಿದ್ದು ನಿಜ ಅಂತ ಅನ್ಸುತ್ತೆ. ನಮ್ಮ ಉದ್ಧಾರಕ್ಕೆ ಪತಿ ಸೇವೆ ತಾನೇ ಆಧಾರ. ಅದು ನಿನ್ನ ಉದ್ಧಾರಕ್ಕಲ್ಲ, ಅವಳು ಉದ್ಧಾರಕ್ಕೆ. ಅಂದ್ರೆ ನೋಡು ನಾಗಮ್ಮ, ನಿನ್ಗೆ ಪತಿ ಸೇವೆ ಬಗ್ಗೆ ಹೇಳಿ ತಲೆ ಕೆಡ್ಸಿದ್ರೆ ನೀನು ನಾಳೆನೆ ಅತ್ತೆ ಮನೆ ಹೋಗ್ತೀಯ, ಹೌದು ತಾನೇ? ಹೌದು, ಅದು ಒಳ್ಳೇದೇ ತಾನೇ? ನಿನ್ ತಲೆ, ನೀನ್ ಆತರ ಹೋದ್ರೆ ನಿನ್ ಕಾಟ ಅವಳು ತಪ್ಪುತ್ತಲ್ಲ. ಈ ಪೀಡೆ ಬಂದು ಉಕ್ಕಿಸ್ಕೊಳ್ತಲ್ಲಪ್ಪ ಅಂತ ನಿನ್ನ ಒಳ್ಳೆ ಮಾತ್ನಲ್ಲೇ ಇಲ್ಲಿಂದ ಸಾಗ್ ಹಾಕ್ಬೇಕು ಅಂತ ಈ ತರ ಉಪದೇಶ ಮಾಡಿದಾಳೆ. ನಿಮ್ ತಾಯಿನ ತನ್ನ ಕೈಗೆ ಹಾಕೊಂಡು ನಮ್ಮನ್ನೇ ಅವಳು ಗೋಳ್ ಹೊಯ್ಕೋತಿದ್ದಾಳೆ. ಇನ್ನು ನಿನ್ನ ಸುಮ್ನೆ ಬಿಡ್ತಾಳ? ನಿನ್ನ ಗೋಳ್ ಹಿಡ್ಕೊಂಡ್ರೆ ನಿಮ್ ತಾಯಿ ಸುಮ್ನೆ ಇರ್ತಾರ? ಅದಕ್ಕೆ ಈ ದಾರಿ ಹುಡುಕಿದಾಳೆ ಅಮ್ಮಳ್ಳಿ ಮಲ್ಲಮ್ಮ. ಅವಳು
ಅವಳು ಸಾಮಾನ್ಯದವಳಲ್ಲ. ಹಾಲ್ನಲ್ಲಿ ವಿಷ ಬೆರೆಸುವಂತ ಬುದ್ಧಿ ಅವಳದು. ಒದ್ದೆ ಬಟ್ಟೆಲಿ ಮಚ್ಚು ಸುತ್ತಿ ಕತ್ತು ಕೊಯ್ಯೋಳವಳು. ಹೌದಾ? ನಗ್ತಾನೆ ನಮ್ಮೇಲೆ ಸೇರ್ ತೀರ್ಸ್ಕೊತಿದ್ದಾಳೆ. ಈಗ ನಾನ್ ಏನ್ ಮಾಡ್ಬೇಕು? ನಿಮ್ ತಾಯಿ ಹತ್ರ ಮಲ್ಲಮ್ಮನ್ ಮೇಲೆ ಚಾಡಿ ಹೇಳ್ತಾನೆ ಇರು. ನಾವಿಬ್ರು ಅದಕ್ಕೆ ತಾಳ ಹಾಕ್ತಾನೆ ಇರ್ತೀವಿ. ಮಲ್ಲಮ್ಮ ಇಷ್ಟು ಕೆಟ್ಟವಳು ಅಂತ ನೀವ್ ಹೇಳದ್ಮೇಲೆನೆ ನನಗ್ ಗೊತ್ತಾಗಿತ್ತು. ಅದಕ್ಕೆ ಅಂತ ಕಾಣುತ್ತೆ ನನ್ನ ಇಲ್ಲಿಂದ ಸಾಗ್ ಹಾಕ್ಬೇಕು ಅಂತ ಅಷ್ಟೆಲ್ಲ ಪುರಾಣ ಹೇಳಿದ್ಲು. ಮಾಡ್ತೀನಿ. ಈ ನಾಗಮ್ಮ ಎಂಥೋಳು ಅಂತ ಆ ಮಲ್ಲಮ್ಮಂಗ್ ಅರ್ಥ ಆಗೋ ತರ ಮಾಡ್ತೀನಿ. ಸ್ವಾಮಿ, ಇದೇಕೆ ಈ ರೀತಿ ನಗುತ್ತಿದ್ದೀರಿ? ನಾರಿ ಮುನಿದರೆ ಮಾರಿ, ನಾರಿ ಒಲಿದರೆ ಸ್ವರ್ಗಕ್ಕೆ ದಾರಿ. ಅದಕ್ಕಾಗಿ ನಗುತ್ತಿದ್ದೀರಾ? ಹೌದು ದೇವಿ, ಸ್ತ್ರೀ ಬುದ್ಧಿ ಪ್ರಳಯಾಂತಕಂ ಅನ್ನುವ ಹಾಗೆ ಆಗುತ್ತಿದೆ. ಅಂದರೆ ಮಲ್ಲಮ್ಮನ ಜೀವನ ನಾಟಕದಲ್ಲಿ ವಿಚಿತ್ರವಾದ ಅಧ್ಯಾಯ ಪ್ರಾರಂಭವಾಗುತ್ತಿದೆ. ಮಲ್ಲಮ್ಮನ ಶಿವಭಕ್ತಿಗೆ, ಶೀಲ ಪರೀಕ್ಷೆಗೆ ಹುಲು ಮಾನವರು ನಾಟಕ ಹೆಣೆಯುತ್ತಿದ್ದಾರೆ. ಅಲ್ಲಿ ನೋಡು. ಅತ್ತೆ, ಬೇಗ ಬನ್ನಿ ಅತ್ತೆ, ಬೇಗ ಬನ್ನಿ. ನಾಗಮ್ಮ, ಬೇಡ ತಾಯಿ, ಇಷ್ಟಕ್ಕೆಲ್ಲ ಸಿಟ್ಟು ಮಾಡ್ಕೊಂಡ್ರೆ ಹೇಗೆ? ನಂಗೆ ಈ ಮನೇಲಿ ಮರ್ಯಾದೆ ಸಿಗೋದಿಲ್ಲ ಅಂದ್ಮೇಲೆ ನಾನು ಯಾಕೆ ಇಲ್ಲಿರ್ಲಿ? ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ. ಅಲ್ಲ, ಮನೆಯ ಮೇಲೆ ಒಂದ್ ಮಾತು ಬರುತ್ತೆ ಹೋಗುತ್ತೆ, ಇದಕ್ಕೆಲ್ಲ ಕೋಪ ಮಾಡ್ಕೊಂಡ್ರೆ ಹೇಗಮ್ಮ? ಅಯ್ಯೋ, ಏನ್ರಿ ಇದೆಲ್ಲ? ಏನಾಯ್ತು? ಮಲ್ಲಮ್ಮ ನಾಗಮ್ಮನೇನೋ ಬೈದ್ಲಂತತ್ತೆ. ಅವಳು ಏನೇ ಅನ್ಲಿ ಅನ್ಸರ್ಸ್ಕೊಂಡ್ ಹೋಗ್ಬೇಕು, ಹೀಗೆಲ್ಲ ಕೋಪ ಮಾಡ್ಕೊಂಡು ಹೋಗ್ಬಾರ್ದು ಅಂತ ನಾವು ಹೇಳ್ತಾ ಇದೀವತ್ತೆ. ನಾಗು, ಮಲ್ಲಮ್ಮ ತುಂಬಾ ಒಳ್ಳೆಯವಳು ಕಣೆ. ಮಲ್ಲಮ್ಮ ಒಳ್ಳೆಯವಳು, ತುಂಬಾ ಒಳ್ಳೆಯವಳು. ಅವಳೇ ಇಲ್ಲಿರ್ಲಿ, ನಾನು ನನ್ನ ಗಂಡನ ಮನೆಗೆ ಹೋಗ್ತೀನಿ. ನಾಗು, ಏನಾಯ್ತೆ ಈಗ? ಅಮ್ಮ, ನಾನು ಗಂಡನ್ ಬಿಟ್ಟು ಬಂದಿದ್ದೀನಂತೆ. ಈ ಮನೇಲೇ ಇರ್ಬೇಕು ಅಂದ್ರೆ ಎಲ್ಲ ಕೆಲ್ಸನೂ ನಾನೇ ಮಾಡ್ಬೇಕಂತೆ. ಇವಳು ಬಟ್ಟೆ ಒಗಿಬೇಕಂತೆ, ಇವಳು ಮುಸ್ರೆ ತಿಕ್ಬೇಕಂತೆ, ಕಸ ಗುಡಿಸ್ಬೇಕಂತೆ, ದನದ ಕೊಟ್ಟಿಗೆ ಶುಚಿ ಮಾಡ್ಬೇಕಂತೆ. ಅವ್ರ ಗಂಡನ್ಗೆ ಬುತ್ತಿ ನಾನೇ ತಗೊಂಡ್ ಹೋಗ್ಬೇಕಂತೆ. ಹೌದಾ? ಅತ್ತೆಗಿನ್ ಧಾಡಿ ಅವಳು ಕೆಲ್ಸ ಮಾಡ್ಬೋದಲ್ಲ, ಸುಮ್ನೆ ತಿಂದು ತಿಂದು ಕಾಲ ಕಳಿತಾಳೆ. ಇನ್ ಕೆಲವು ದಿನ ಹೋಗ್ಲಿ, ಅವಳು ಕೆಲ್ಸ ಮಾಡೋ ಹೋಗ್ ಮಾಡ್ತೀನಿ ಅಂತ ನಮ್ಮ ಹತ್ರ ಹೇಳಿದ್ಲು ಅತ್ತೆ. ಮಲ್ಲಿ, ಏ ಮಲ್ಲಿ, ಬಾರೆ ಇಲ್ಲಿ. ಕರೆದ್ರ ಅತ್ತೆ? ಏನ್ ಭಕ್ತಿ, ಏನ್ ವಿನಯ, ಏನ್ ಅಕ್ರೆ. ಮಳ್ಳಿ ಅಂದ್ರೆ ನಿನ್ನಂತ ಮಳ್ಳಿ ಯಾರು ಇಲ್ಲ ಕಣೆ. ಅತ್ತೆ, ಯಾಕೆ ಹೀಗ್ ಮಾತಾಡ್ತಿದ್ದೀರಿ? ಏನಾಯ್ತು? ಅಲ್ವೇ, ನನ್ ಮನೆಯಲ್ಲಿ ಗುಲಾಮಳಾಗಿ ಕೆಲಸ ಮಾಡಕ್ ಬಂದಿರೋಳು ನೀನು. ಅಂಥದ್ರಲ್ಲಿ ನನ್ ಮಗಳನ್ನ ಬೈಯೋದಿಕ್ಕೆ ನಿನಗೇನೆ ಅಧಿಕಾರ? ಶಿವ ಶಿವ, ನಾನ್ ಯಾಕೆ ಬೈಲಿ? ಬುದ್ಧಿವಾದ ಹೇಳ್ದೆ ಅಷ್ಟೇ. ಹೆತ್ತ ತಾಯಿ ನಾನಿರುವಾಗ ಬುದ್ಧಿವಾದ ಹೇಳೋದಕ್ಕೆ ನೀನ್ ಯಾವಳೆ? ಏನೇ ಮನೆ ಕೆಲಸ ಎಲ್ಲ ನನ್ ಮಗಳೇ ಮಾಡ್ಬೇಕಾ? ನಾನು ಸುಮ್ನೆ ತಿಂತ ಕೂತಿದ್ದೀನಿ, ಎಲ್ಲ ಗೊತ್ತು ಕಣೆ. ನಿನ್ ಕೈಯಲ್ಲಿರೋ ಸಗಣಿನ ತೊಳೆಯೋ ಹಾಗೆ ನಿನ್ ತಲೆಯಲ್ಲಿರೋ ಸಗಣಿನ ತೊಳಿ. ಇಲ್ಲ ಅಂದ್ರೆ ನಿನ್ ಬಾಳೆಲ್ಲ ಸಗಣಿ ಎತ್ತೋದ್ರಲ್ಲೇ ಕಳಿಬೇಕಾಗುತ್ತೆ. ಹೋಗು, ಕೆಲ್ಸ ನೋಡು. ಹೋಗೆ. ನೀನು ನಮ್ಮನೆಗ್ ಬರ್ತೀಯಾ? ನೀನು ನಮ್ಮನೆಗ್ ಬಾಮ್ಮ, ಅಲ್ಲಿ ನೀನು ನೆಮ್ಮದಿಯಾಗಿರ್ಬಹುದು. ನಿಮ್ಮನೇಲಿ ಯಾರು ಇಲ್ಲ ಅಂತೀಯ? ನೀನೊಬ್ಬನಲ್ಲಿ ಏನ್ ಮಾಡ್ತೀಯ ಕಂದ? ಮಾಡೋದೇನು, ಸುಮ್ನೆ ದೇವರ ಧ್ಯಾನ ಮಾಡ್ತಿರ್ತೀನಿ. ನಿಮ್ಮಂತವ್ರು ಕರೆದ್ರೆ, ನನಗ್ ಕೇಳಿಸಿದ್ರೆ ನಾನು ಅವರ ಹತ್ರ ಹೋಗ್ತೀನಿ, ಅವರಿಗೆ ನನ್ನ ಕೈಲಾದ ಸಹಾಯ ಮಾಡ್ತೀನಿ. ಈಗ ನಾನು ನಿಮ್ಮ ಮನೆಗೆ ಬಂದ್ರೆ ನನ್ನನ್ನ ನಿಮ್ಮ ಮನೇಲಿ ಸೇರಿಸ್ತಾರಮ್ಮ? ನಿನ್ನಂಥ ಮುದ್ದಾದ ಮಗುನ ಯಾರು ಬೇಡ ಅಂತಾರೆ. ಬಾ ಮಗು, ಹೋಗೋಣ. ಈ ಮಲ್ಲಿಗೆ ಗುಡಿಗೆ ಹೋಗೋ ರೋಗ ಬೇರೆ. 3 ಹೊತ್ತು ಗುಡಿ 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 ಅಂತ ಸಾಯ್ತಾ ಇರ್ತಾಳೆ. ಚಿಕ್ಕಪ್ಪ, ಅಮ್ಮ, ಅವಳ ಮೇಲಿರೋ ಕೋಪ ನನ್ನ ಜಡೆ ಮೇಲೆ ಯಾಕಮ್ಮ ತೋರಿಸ್ತೀಯಾ? ಅತ್ತೆ, ಈ ಮಗು ಮಲ್ಲಿ, ಯಾರಿ ಹುಡುಗ? ದೇವಸ್ಥಾನದ ಹತ್ರ ಭಿಕ್ಷೆ ಬೇಡ್ತಿದ್ದ ಅಂತ ಕಾಣುತ್ತೆ, ಕರ್ಕೊಂಡ್ ಬಂದಿದ್ದಾಳೆ. ಮಕ್ಕಳಿಲ್ದೇ ಇರೋ ಬಂಜೆ ಇನ್ನೇನ್ ಮಾಡ್ತಾಳೆ? ಪದ್ಮ, ನಿನಗೆ ವಯಸ್ಸು ಬೆಳೀತೆ ಹೊರತು ಬುದ್ಧಿ ಸ್ವಲ್ಪನೂ ಬೆಳೀಲಿಲ್ಲ. ಸ್ವಲ್ಪ ಸುಮ್ಮನೆ ಕೂತ್ಕೋ. ಮಲ್ಲಮ್ಮ, ಯಾರಮ್ಮ ಈ ಮಗು?
ಮಾವಯ್ಯ ಈತ ದೇವಸ್ಥಾನದಲ್ಲಿದ್ದ. ಪಾಪ ತಂದೆ ತಾಯಿ ಯಾರೋ ಗೊತ್ತಿಲ್ವಂತೆ, ನನ್ನನ್ನೇ ಅಮ್ಮ ಅಂತ ಕರ್ದ. ಶ್ರೀಶೈಲದ ಬೆಟ್ಟದ ಮೇಲೆ ಎಲ್ಲೋ ಮನೆ ಇದೆಯಂತೆ, ನಮ್ಮನೇಲೇ ಇರ್ತೀನಿ ಇಂದ, ಅದಕ್ಕೆ ಕರ್ಕೊಂಡ್ ಬಂದೆ. ಕರುಣಾಮಯಿ, ಮೊದ್ಲೇ ಈ ಮನೆಗೆ ನೀನೊಂದು ದಂಡಪಿಂಡ, ಜೊತೆಗೆ ಇದೊಂದು ಮೋಟಪಿಂಡ. ಈ ಮನೆಯಲ್ಲಿ ನಿಜವಾಗ್ಲೂ ಇರೋದು 6 ದಂಡಪಿಂಡಗಳು. ತಾತ, ಅವ್ರು ಯಾರು ಅಂತ ನನಗೆ ಗೊತ್ತು, ಹೇಳ. ಒಂದನೇದು ನಮ್ಮಪ್ಪ, ಎರಡನೇದು ನಮ್ಮಪ್ಪ, ಮೂರನೇದು ನಮ್ಮಮ್ಮ, ನಾಲ್ಕನೇದು ನಮ್ಮಮ್ಮ, ಐದನೇದು ನಮ್ ವೇಮಣ್ಣ ಚಿಕ್ಕಪ್ಪ, ಆರನೇದು ಚಿಕ್ಕಪ್ಪ ಅಲ್ಲಿ ಪಾಪ 6ನೇದು ನಾಗಮ್ಮ ಅಂತ ಹೇಳೋದಿಕ್ಕೆ ಹೆದರ್ಕೋತಾ ಇದ್ದಾನೆ ಅಲ್ವೇನ್ರ? ನಾನೇನು ದಂಡ್ಪಿಂಡ ಅಲ್ಲ, ನಾನು ಈ ಮನೆ ಮಗಳು. ಈ ಮನೆ ಮಗಳು ಮದುವೆ ಆಗಿ ಆ ಮನೆ ಸೊಸೆಯಾಗಿದೀಯಾ. ಸೊಸೆಯಾಗಿರೋದ್ ಬಿಟ್ಟು ಮಗಳಾಗ್ ಬಂದಿಲ್ ಕೂತ್ರೆ ಅದೇ ದಂಡಪಿಂಡ. ಮನೆಯಲ್ಲಿ ಈ ತರ ಪಿಂಡ ಅಂತ ಅನ್ಬಾರ್ದು ಅಲ್ವಾ ಅಜ್ಜಿ? ಅಜ್ಜಿನ ಯಾರೋ ನಿನ್ನ ಅಜ್ಜಿ? ಯಾವ ಜಾತಿ ಮುಂಡೆದ ಏನೋ ನನ್ನೇ ಅಜ್ಜಿ ಅಂತೀಯ? ಹಾಗೆ ಇಡ್ತೀನಿ ನೋಡು. ಏಯ್, ಯಾಕೋ ನಗ್ತಾ ಇದ್ಯಾ? ಅಲ್ಲ ಅಜ್ಜಿ, ಇಷ್ಟೊಡ್ಡ ದೇಹ ಬೆಳೆಸಿದ್ದೀಯಲ್ಲ, ನಿಂಗಷ್ಟು ಗೊತ್ತಿಲ್ವಾ? ಈ ಪ್ರಪಂಚದಲ್ಲಿ ಹೆಣ್ಣು ಗಂಡು ಅಂತ 2 ಜಾತಿನ ಶಿವ ಸೃಷ್ಟಿ ಮಾಡಿದಾನೆ. ಕಳಪ್ಪ, ಈ ಹುಡುಗನ್ ಗೊತ್ತಿರೋ ವಿಷಯ ನಮ್ಮ ಅಮ್ಮನಿಗೆ ಗೊತ್ತಿಲ್ವಲ್ಲ. ಸಾಕ್ ಮುಚ್ಚೋ ಬಾಯ್. ಏಯ್, ನಡಿ ಆಚೆ. ಅಜ್ಜಿ ಈ ಹುಡುಗ ತುಂಬಾ ಚೆನ್ನಾಗಿ ಮಾತಾಡ್ತಾನೆ. ಅಜ್ಜಿ ಇವನು ಇಲ್ಲೇ ಇರ್ಲಿ ಅಜ್ಜಿ. ಮಕ್ಕಳು ಆಸೆ ಪಡ್ತಿವೆ, ಇರ್ಲಿ ಬಿಡೆ. ಅನಾಥರಿಗೆ ನಾವು ಆಶ್ರಯ ಕೊಟ್ರೆ ಆ ದೇವ್ರು ನಮಗೂ ಆಶ್ರಯ ಕೊಡ್ತಾನೆ. ಆ ದೇವ್ರು ನಮಗೇನು ಆಶ್ರಯ ಕೊಡೋದ್ ಬೇಕಾಗಿಲ್ಲ. ಇಷ್ಟು ದೊಡ್ಡ ಮನೆ ಇದೆಯಲ್ಲ, ಅಷ್ಟೇ ಸಾಕು. ಇದನ್ನು ಆ ದೇವ್ರು ಕೊಟ್ಟಿದ್ದೆ ಅಮ್ಮ. ಆ ದೇವ್ರು ಕೊಟ್ಟ, ನೀನ್ ನೋಡ್ದೆ ಅಲ್ಲ? ಅತ್ತೆ, ಈ ಮಗುನ ಮನೇಲಿ ಇರಿಸ್ಕೊಳ್ಳೋಣ. ನನಗ್ ಕೊಡೋ ಊಟದಲ್ಲೇ ಇವನಿಗೂ ಕೊಡ್ತೀನಿ. ಹೌದಜ್ಜಿ, ಮಲ್ಲಮ್ಮನ ಊಟನೇ ನಂಗ್ ಬೇಕಾಗಿರೋದು. ಏಯ್, ಮರ್ಯಾದೆಯಾಗಿ ನೀನ್ ಆಚೆ ಹೋಗ್ತೀಯಾ ಇಲ್ಲ ಕತ್ತಿಡ್ತಾಯ? ಅತ್ತೆ, ಬೇಡ ಅತ್ತೆ, ನಿಮಗ್ ಕೈ ಮುಗಿತೀನಿ. ಇವನ್ನ ನನ್ನ ಮಗನಾಗಿ ಸಾಕೋತೀನಿ. ಮಕ್ಕಳಿಲ್ಲದ ನನಗೆ ಇವನೇ ನನ್ನ ಮಗ. ಹೀಗೆ ಊರ್ನಲ್ಲಿರೋ ತಬ್ಲಿಗಳನ್ನೆಲ್ಲ ಕರ್ಕೊಂಬ, ಬಿಟ್ಟು ಊಟ ಹಾಕೋಣ. ಅಮ್ಮ, ನೀನೇನು ಯೋಚನೆ ಮಾಡ್ಬೇಡ. ಶಿವಪ್ಪ ಅಂತ ನನ್ನ ಕದ್ರೆ ಸಾಕು, ತಕ್ಷಣ ನಾನು ಬರ್ತೀನಿ. ಹೇಗಾದ್ರೂ ಬಂದು ನಿನ್ನ ನೋಡ್ತೀನಿ. ಬರ್ತೀಯಾ? ನೀನು ಸಾಕ್ಷಾತ್ ಶಿವನೇನು? ಮಕ್ಕಳೆಲ್ಲ ದೇವ್ರೇ ತಾನೇ ಅಜ್ಜಿ. ಮತ್ತೆ ಅಜ್ಜಿ ಅಂತೀಯ? ಅಜ್ಜಿ ಬದ್ನೆಕಾಯಿ ಬಜ್ಜಿ. ಇನ್ನೊಂದ್ಸಲ ಈ ಮನೆ ಕಡೆ ಬಂದ್ ನೋಡು, ಸರಿಯಾಗಿ ಮಾಡ್ತೀನಿ. ಹೋಗ. ಹೇಗಾದ್ರೂ ಬರ್ತಾನಂತೆ, ಅದು ಹೇಗ್ ಬರ್ತಾನೋ ನಾನು ನೋಡ್ತೀನಿ. ಸದ್ಯ ಪೀಡೆ ತೊಲಗ್ತು. ಏನ್ ಅಳ್ತಾ ಇದೀಯಾ? ಒಳಗ್ ಹೋಗಿ ಕೆಲ್ಸ ನೋಡು. ನಿನಗೆ ಹೇಳ್ತಾ ಇರೋದು, ನಡಿ. ಅಮ್ಮ, ಏನೋ? ಹೋಗ ಒಳಗೆ. ಏನೋ? ಹೋಗ ಒಳಗೆ. ಶಿವೋಹಂ ಪದ್ಮ, ಏನ್ರಿ? ಯಾರೋ ಜಂಗಮರು ಬಂದ್ಯಾರ ನೋಡು. ಈಗ ತಾನೇ ಅನಾಥ ಮುಂಡ್ಯದು ತೊಲಗ್ತು ಅನ್ನಷ್ಟರಲ್ಲಿ ಈ ಜಂಗಮ ಬಂದು ವಕ್ರಿಸ್ತ. ಪದ್ಮ, ಜಂಗಮನ್ನ ಹಾಗೆಲ್ಲ ಅನ್ನಬಾರದು ಕಣೆ. ಜಂಗಮ ಸಾಕ್ಷಾತ್ ಶಿವರೂಪಿ, ಅವನ ಪಾದೋದಕವೇ ತೀರ್ಥ. ಜಂಗಮರ ಪ್ರಸಾದವೇ ಮಹಾ ಔಷಧ. ಜಂಗಮನೇ ಮುಕ್ತಿಗೆ ಕಾರಣ. ಸ್ಥಾವರ ಕಳಿವುಂಟು, ಜಂಗಮರಿಗೆ ಅಳಿವಿಲ್ಲ ಅಂತ ಕೇಳಿಲ್ವೇ? ಶಿವೋಹಂ. ಅಯ್ಯೋ, ಈ ಕಡೆ ನಿಮ್ ಉಪದೇಶ, ಆ ಕಡೆ ಆ ಜಂಗಮನ್ ಕೂಗಾಟ. ಯಾರಪ್ಪ ನೀವು? ಶಿವೋಹಂ. ಯೋ ನಿಂತ್ಕೊಳ್ಳಯ್ಯ. ಏನ್ ಸ್ವಂತ ಮನೆ ತರ ಸೀದಾ ನುಗ್ತಾ ಇದ್ಯಾ? ತಾಯಿ, ಜಂಗಮರಿಗೆ ಈ ಲೋಕವೇ ಮನೆ, ಎಲ್ಲರೂ ಬಂಧುಗಳೇ. ದೀರ್ಘಾಯುಷ್ಮಾನ್ ಭವ. ಸ್ವಾಮಿ, ತಡವಾದದ್ದಕ್ಕೆ ಕ್ಷಮಿಸಬೇಕು. ತಾವು ಈ ದಿನ ನಮ್ಮ ಮನೆಯಲ್ಲಿಯೇ ಪ್ರಸಾದವನ್ನು ಸ್ವೀಕರಿಸಬೇಕು. ಮಲ್ಲಮ್ಮ,
ಕರೆದ್ರ ಮಾವಯ್ಯ? ತಾಯಿ, ಇವರನ್ನು ಒಳಗೆ ಕೂರಿಸಿ ಪ್ರಸಾದವನ್ನು ನೀಡಮ್ಮ. ಆಗ್ಲಿ ಮಾವಯ್ಯ. ಶಿವಾಯ ನಮಃ. ಶಿವಕರುಣೆ ಪ್ರಾಪ್ತಿರಸ್ತು. ಬನ್ನಿ ಸ್ವಾಮಿ. ಶಿವೋಹಂ ಶಿವೋಹಂ. ಆ ಜಂಗಮನಿಗೆ ನಾವ್ಯಾರು ಪ್ರಸಾದ ನೀಡಬಾರ್ದಾ? ಮಲ್ಲಮ್ಮನೆ ಆಗ್ಬೇಕಾ? ಶಿವಾರ್ಪಣಮಸ್ತು. ಸ್ವಾಮಿ, ಅಡಿಗೆ ರುಚಿ ಇದೆಯೋ ಇಲ್ವೋ ಕ್ಷಮಿಸ್ಬೇಕು. ತಾಯಿ, ಬಡಿಸುವವರಲ್ಲಿರೋ ಭಕ್ತಿಯ ರುಚಿ, ಊಟ ಮಾಡುವವರಲ್ಲಿರೋ ಕೃತಜ್ಞತೆಯ ರುಚಿ, ಇವೆರಡೇ ಮುಖ್ಯ. ನಾಲಿಗೆಗೆ ಶಿವನಾಮಕ್ಕಿಂತ ಬೇರೆ ರುಚಿ ಇದೆಯೇ? ಅರ್ಪಣಾಭಾವದ ರುಚಿಯ ಮುಂದೆ ಈ ಅಡುಗೆಯ ರುಚಿ ಎಷ್ಟು ಮಾತ್ರ. ನಿನ್ನ ದಾಸೋಹದಿಂದ ಶಿವ ಸಂತೃಪ್ತನಾಗಿದ್ದಾನೆ. ತಾಯಿ, ಹತ್ತಿರವ? ಅಮ್ಮ, ಆ ಕಳ್ಳ ಜಂಗಮನ್ ನೋಡಿ, ಕಿವಿಲಿ ಏನೋ ಹೇಳ್ತಿದ್ದಾನೆ. ಎಲ್ಲಿಂದಲೋ ಬಂದ ಜಂಗಮನಿಗೂ ಈ ಮಲ್ಲಮ್ಮನಿಗೂ ಏನ್ ಸಂಬಂಧ? ಸಂಬಂಧ ಇಲ್ಲದೆ ಇದ್ರೆ ಅವನ್ ಕರ್ದಿದ ತಕ್ಷಣ ಇವಳು ಕಿವಿ ಕೊಡೋದೇನು, ಅವನ್ ಕಿವಿ ಕಚ್ಚೋದೇನು? ಅಬ್ಬಬ್ಬಬ್ಬಬ್ಬ. ತಾಯಿ, ನಾನು ಉಪದೇಶ ಮಾಡಿದ ಮಂತ್ರವನ್ನು ಸದಾ ಸ್ಮರಣೆ ಮಾಡುತ್ತಾ ಇರು. ನಿನಗೆ ಶುಭವಾಗಲಿ. ಶಿವ. ಅಮ್ಮ, ಶಿವಪ್ಪ, ನೀನಿಲ್ಲಿಗೆ ಹೇಗ್ ಬಂದ್ಯಪ್ಪ? ಮನೆಗಿಂತ ಗುಡಿಯೇ ಮೇಲು ಅಂತಾರಲ್ಲಮ್ಮ, ಅದಕ್ಕೆ ಇಲ್ಲೇ ಶಿವಲಿಂಗದ ಹಿಂದೆ ಯಾರ ತೊಂದ್ರೇನು ಇಲ್ಲದೆ ಹಾಯಾಗಿ ಮಲಗಿದ್ದೆ. ನೀನ್ ಶಿವ ಅಂತ ಕರ್ದೆ, ಎಚ್ಚರವಾಯ್ತು, ಬಂದೆ. ನನ್ ಕಂದ, ಎಷ್ಟು ಮುದ್ದಾಗಿ ಮಾತಾಡ್ತೀಯ. ತಗೋ, ಹಣ್ಣು ತಿನ್ನು. ಶಿವನಿಗೆ ನೈವೇದ್ಯ ಮಾಡೋಲ್ವೇ? ಮಕ್ಕಳು ದೇವರಿಗೆ ಸಮಾನ ಅಂತಾರೆ. ನೀ ತಿಂದ್ರೆ ಆ ಶಿವನಿಗೆ ಅರ್ಪಿತವಾಗುತ್ತೆ. ತಿನ್ನಪ್ಪ, ತಿನ್ನು. ಅಲ್ಲಮ್ಮ, ಆ ಮನೇಲಿದ್ದು ಕಷ್ಟ ಪಡೋದಕ್ಕಿಂತ ನನ್ ಜೊತೆ ನಮ್ಮನೆಗೆ ಬಂದು ಹಾಯಾಗಿರ್ಬಾರ್ದೆ? ಶಿವಪ್ಪ, ಕಷ್ಟ ಪಡೋಕೆ ಅಂತಾನೆ ಹೆಣ್ಣು ಹುಟ್ಟಿರೋದು. ಹೆಣ್ಣು, ಕಣ್ಣೀರು, ಕಷ್ಟ, ಈ ಮೂರು ಒಂದೇ ಸಾರಿ ಹುಟ್ಟಿದ್ದು. ಕಾಯಕವೇ ಕೈಲಾಸ ಅಲ್ವೇನಪ್ಪ? ಕಾಯಕ ಅಂದ್ರೆ ಕೆಲಸ, ಕೆಲಸ ಅಂದ್ರೆ ಕಷ್ಟ. ಅಂದ್ರೆ ನೀನ್ ಇನ್ನೂ ಕಷ್ಟ ಪಡ್ಬೇಕು ಅಂತಿದ್ದೀಯಾ? ಆಯ್ತು, ಶಿವಾರ್ಪಣಮಸ್ತು. ನಿಂಗವ್ವ, ಆ ಬರ್ಮಣ್ಣ ಬರ್ತಾ ಇರೋ ಗೊತ್ತು ನೋಡು. ತಾಕತ್ತಿಲ್ಲದ ಗಂಡ್ಸು ಗತ್ತು ತೋರ್ಸಿದ್ರೆ ಏನ್ ಬಂತು ಭಾಗ್ಯ ಅಲ್ವೇನೆ? ನಿಜವಾಗ್ಲೂ ಇವ್ನು ಗಂಡಸೆ ಆಗಿದ್ದಿದ್ರೆ ಆ ಮಲ್ಲಮ್ಮ ಜಂಗಮರ ಸರ್ಸ ನೋಡಿ ಸುಮ್ನಿರ್ತಿದ್ನ ಇವನು. ಇಂಥ ಗಂಡ ಇದ್ರೆ ಹೆಂಡತಿ ಆದವಳು ಅಡ್ಡದಾರಿ ಹಿಡಿದೆ ಇನ್ನೇನ್ ಮಾಡ್ತಾಳೆ ಹೇಳು? ಇವ್ರ ವಂಶ ನೋಡಿ ಮಲ್ಲಮ್ಮ ಮೋಸ ಹೋದ. ಯಾಕೋ ಬರ್ಮಣ್ಣ, ಏನಾಯ್ತು? ಆ ಮಲ್ಲಿ ಎಲ್ಲಿ? ಅಯ್ಯೋ, ನೀನಿನ್ನೂ ಅವಳು ನಂಬ್ಕೊಂಡಿದ್ಯಲ್ಲಪ್ಪ. ನಿನ್ನಂಥ ಅಮಾಯಕನ್ಗೆ ಅವಳು ಈ ತರ ಮೋಸ ಮಾಡ್ತಾಳೆ ಅಂತ ನಾವ್ ಅನ್ಕೊಂಡಿರ್ಲಿಲ್ಲ. ಅವಳಿಂದ ಈ ಮನೆ ಮಾನನೇ ಹಾಳಾಗೋಯ್ತಲ್ಲ ಅಣ್ಣ. ಸೊಸೆ ಆದವಳನ್ನ ತವ್ರ ಮನೆ ದೀಪ, ಅತ್ತೆ ಮನೆ ಬೆಳಕು ಅಂತಾರೆ. ಆದ್ರೆ ಅವಳು ಆ ದೀಪದಿಂದ ಈ ಮನೆನೇ ಸುಟ್ಟು ಹಾಕ್ಬಿಟ್ಲಲ್ಲೋ. ಅವಳಿಂತ ಮಾನ್ಗೆಟ್ಟವಳು ಅಂತ ನಾನ್ ಅನ್ಕೊಂಡಿರ್ಲಿಲ್ಲ ಕಣೋ. ಅಂದ್ರೆ ಊರ್ನವ್ರು ಹೇಳಿದ್ದು ನಿಜನಾ? ಊರ್ನವ್ರು ಹೇಳದೇನಪ್ಪ, ನಿಮ್ಮ ಅಣ್ಣಂದ್ರೆ ನೋಡಿದ್ದಾರೆ. ಇಲ್ಲಮ್ಮ, ಇದನ್ನ ನಂಬಕ್ಕಾಗಲ್ಲ. ನಿನ್ನನ್ನ ಅವಳು ಚೆನ್ನಾಗಿ ಮರಳು ಮಾಡಿದಾಳೆ. ಆ ಜಂಗಮ್ನಿಂದ ನಿನ್ ಮೇಲೆ ನಮ್ಮ ಮೇಲೆಲ್ಲ ಮಂಕ ಬುದ್ಧಿ ಎರಚ್ಬಿಟ್ಟಿದ್ದಾಳೆ. ಈ ಮನೇಲೆ ಅವ್ರ ಸರ್ಸ ನಡೀತಿತ್ತಂತೆ, ಅತ್ತೆಯವರೇ ನೋಡಿದ್ದಾರೆ. ಈಗ ಅವ್ರ ಸರ್ಸ ಮನೆ ಬಿಟ್ಟು ಊರಲ್ಲೇ, ಅದು ಬೀದಿಲೇ ನಡೀತಾ ಇದೆಯಂತೆ. ಈಗ ಮಲ್ಲಮ್ಮ ಎಲ್ಲಿದ್ದಾಳೆ? ಆ ನೀತಿ ಗೆಟ್ಟವಳನ್ನ ಈ ಮನೇಲಿ ಇಟ್ಕೊಳ್ಳೋದ್ ಬೇಡ ಅಂತ ನಾನೇ ಈ ಮನೆಯಿಂದ ಓಡಿಸ್ಬಿಟ್ಟೆ. ಅಂಥವಳನ್ನ ಓಡಿಸ್ಬಾರ್ದಾಗಿತ್ತು.
ತಲೆ ಕಡ್ದು ಅದನ್ನ ಊರ್ ಬಾಗಿಲಿಗೆ ನೇತು ಹಾಕ್ಬೇಕಾಗಿತ್ತು. ಈಗ್ಲೇ ಹೋಗ್ತೀನಿ. ನೀವು ಹೇಳಿದ ನಿಜ ಆದ್ರೆ ಅವಳ ತಲೆ ಕರಿತೀನಿ. ನೀವು ಹೇಳಿದ ಸುಳ್ಳಾದ್ರೆ ನಿಮ್ ಎರಡು ತಲೆಗಳನ್ನ ಉಳಿಸ್ತೀನಿ. ಈ ರೆಡ್ಡಿ ವಂಶದಲ್ಲಿ ಎಲ್ರಿಗೂ ಒಂದೇ ನ್ಯಾಯ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಶಿವೋಹಂ ಶಿವೋಹಂ. ಏ ಶಿವೋಹಂ, ಮತ್ಯಾಕಿಲ್ ವಕ್ರಿಸ್ಕೊಂಡೆ? ಮಲ್ಲಮ್ಮನ್ ಹುಡ್ಕೊಂಡು ಸರ್ಸ ಆಡಕ್ ಬಂದಿದ್ದಾನೆ. ಜಂಗಮರು ಸರಸ ವಿಲಾಸಿಗಳಲ್ಲ, ಜನರ ಕ್ಷೇಮಕ್ಕಾಗಿ ಭಿಕ್ಷೆ ಬೇಡುವವರು. ಹೌದು, ಮಲ್ಲಮ್ಮನ್ ಪ್ರಸಾದಕ್ಕಾಗಿ ಬಂದಿದ್ದಾನೆ. ಪ್ರಸಾದ ನೀಡಲು ಮಲ್ಲಮಳೆ ಬೇಕಾಗಿಲ್ಲ, ಯಾರು ಬೇಕಾದರೂ ನೀಡಬಹುದು. ಅಯ್ಯೋ ನಿನ್ ಮನೆ ಹಾಳಾಗ ನಮ್ಮನ್ನೇ ಪ್ರಸಾದ ಕೇಳ್ತೀಯ? ಮಲ್ಲಮ್ಮನ್ನ ಹಾಳು ಮಾಡಿದ್ದು ಸಾಲದೆ ಇನ್ನು ಎಷ್ಟು ಮನೆಗಳನ್ನ ಹಾಳು ಮಾಡ್ಬೇಕು ಅಂತಿದ್ಯಾ? ಹೋಗ ಆಚೆ. ದುಡುಕಬೇಡ ತಾಯೇ. ಮರ್ಯಾದೆಯಾಗ ಆಚೆ ಹೋಗ್ತೀಯೋ ಇಲ್ವೋ? ನಾನು ಹೋಗದಿದ್ದರೆ ನಿನ್ನ ಇಲ್ಲೇ ಸುಟ್ಟು ಬೂದಿ ಮಾಡ್ತೀನಿ. ಬೂದಿಯ ವಿಷಯ ಆಗಲೇ ಮರೆತು ಹೋದಿಲ್ಲ. ನನ್ನನ್ನು ಸುಡುತ್ತೀರೇನು? ಪ್ರಳಯಾಗ್ನಿಯನ್ನೇ ತನ್ನ ಫಾಲಾಕ್ಷದಲ್ಲಿ ಅಡಗಿಸಿಟ್ಟ ಆ ಪರಶಿವನ ಭಕ್ತನಾದ ಈ ಜಂಗಮನನ್ನು ಯಾವ ಬೆಂಕಿಯೂ ಸುಡುವುದಿಲ್ಲ. ಹೌದಾ? ಅದು ನೋಡೇ ಬಿಡೋಣ. ಏಯ್, ಬಂದ್ರೆ ನನ್ ಜೊತೆಲಿ. ಏಯ್ ಜಂಗಮಯ್ಯ, ಈಗ್ಲಾದ್ರೂ ಹೋಗ್ತೀಯೋ ಇಲ್ವೋ? ಹೋಗುವುದಿಲ್ಲ. ಈ ಜಂಗಮನಿಗೆ ಎರಡೇ ಎರಡು ಅಭ್ಯಾಸ, ಪ್ರಸಾದ ಸ್ವೀಕರಿಸುವುದು ಅಥವಾ ನೀಡುವುದು. ಓಹೋ, ಪ್ರಸಾದನಾ? ಸ್ವೀಕರಿಸಿ. ಸ್ವಾಮಿ, ಜಂಗಮರೇ, ಏನಿದೆಲ್ಲ? ಹೇಮರೆಡ್ಡಿ, ಶಿವದೂಷಣೆ ಜಂಗಮ ನಿಂದನೆ ಮಾಡಿದ್ದಕ್ಕೆ ಇದು ಪ್ರತಿಫಲ. ಅವರ ಬೆರಳಿನಿಂದ ಅವರ ಕಣ್ಣನ್ನು ಅವರೇ ಚುಚ್ಚಿಕೊಂಡಿದ್ದಾರೆ. ಅವರು ಮಾಡಿದ ಪಾಪದ ಕೊಳ್ಳಿ ಅವರನ್ನೇ ದಹಿಸಿದೆ. ಇಲ್ಲ ರೀ, ಇದೆಲ್ಲ ಸುಳ್ಳು. ಈ ಮಾಟಗಾರನೇ ಇದನ್ನೆಲ್ಲ ಮಾಡಿರೋದು. ಇವನನ್ನ ಕೊಂದ್ರು ಪಾಪ ಇಲ್ಲ ರೀ. ಹುಟ್ಟೇ ಇಲ್ಲದ ನನಗೆ ಸಾವಿಲಿಂದ ಬರುವುದು. ಸ್ವಾಮಿ, ತಾವು ಸಾಮಾನ್ಯ ಜಂಗಮರಲ್ಲ, ಮಹಾಯೋಗಿಗಳು, ಸಿದ್ಧ ಪುರುಷರು ಆಗಿರಬೇಕು. ಸ್ವಾಮಿ, ತಾವು ದೊಡ್ಡ ಮನಸ್ಸು ಮಾಡಿ ದಯ ತೋರಿ ಇವರ ಅಪರಾಧಗಳನ್ನು ಕ್ಷಮಿಸಬೇಕು.
ಇವರ ಅಪರಾಧ ಕ್ಷಮಿಸಬೇಕಾದ್ದು ನಾನಲ್ಲ, ಮಹಾಸಾಧ್ವಿ ಮಹಾಪತಿವ್ರತೆ ಶಿವಶರಣೆ ಮಲ್ಲಮ್ಮಳನ್ನು ಕಾಡಿಸಿ ಪೀಡಿಸಿ ನಿಂದಿಸಿ ಅಪವಾದ ಹೊರಿಸಿದ ಪಾಪಕ್ಕೆ ಇವರೆಲ್ಲರಿಗೂ ಈ ಶಿಕ್ಷೆ. ಆ ಮಲ್ಲಮ್ಮಳನ್ನೇ ಮೊರೆ ಹೋಗಿ ಕ್ಷಮೆ ಯಾಚಿಸಿದರೆ ಮಾತ್ರ ಇವರಿಗೆ ಮೋಕ್ಷ ಪ್ರಾಪ್ತಿ. ಇಲ್ಲದಿದ್ದರೆ ನರಕ ತಪ್ಪಿದ್ದಲ್ಲ. ಶಿವೋಹಂ. ಇವರು ಜಂಗಮರಲ್ಲ, ಸಾಕ್ಷಾತ್ ಪರಶಿವನೇ, ಸಾಕ್ಷಾತ್ ಪರಶಿವನೇ. ನಾನೇ ಶಿವ, ನಾನೇ ಶಿವ ಎಂಬ ಅರ್ಥದಲ್ಲಿ ಶಿವೋಹಂ ಶಿವೋಹಂ ಅಂತ ಹೇಳಿದ್ರು ನಾವು ಅದನ್ನು ಅರ್ಥ ಮಾಡ್ಕೊಳ್ಳಿಲ್ಲ. ನೋಡಿದ್ರ ಆ ಮಹಾಸಾಧ್ವಿ ಮಲ್ಲಮ್ಮನ ಶಿವಭಕ್ತಿಯಿಂದ ನಮಗೂ ಆ ಶಿವನ ಸಾಕ್ಷಾತ್ಕಾರವಾಯಿತು. ನಮ್ಮ ಜನ್ಮ ಸಾರ್ಥಕವಾಯಿತು. ಈ ನಮ್ಮ ಮನೆ ಪಾವನವಾಯಿತು, ಪಾವನವಾಯಿತು. ಹೌದಿರಿ, ಅಜ್ಞಾನದಿಂದ ನಾವು ಶಿವದೂಷಣೆ ಶಿವಭಕ್ತರ ನಿಂದನೆ ಮಾಡಿ ಮಹಾ ಅಪರಾಧ ಮಾಡಿದ್ವಿ. ನಮಗ್ ಪ್ರಾಯಶ್ಚಿತ್ತವೇ ಇಲ್ಲ ರೀ. ಪ್ರಾಯಶ್ಚಿತ್ತ ಖಂಡಿತ ಇದೆ. ಬನ್ನಿ ಎಲ್ರೂ ಹೋಗಿ ಆ ಮಲ್ಲಮ್ಮಳಿಂದ ಕ್ಷಮೆ ಯಾಚಿಸೋಣ. ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ, ಓಂ ನಮಃ ಶಿವಾಯ. ಪ್ರಿಯೆ, ಇಲ್ಲಿ ನಮಗೆ ಯಾವ ಅಡ್ಡಿ ಆತಂಕವೂ ಇಲ್ಲ. ಹೌದೌದು, ನಿಮ್ಮನ್ನು ಇಲ್ಲಿ ಕಡ್ದು ಹಾಕಕ್ಕೆ ನನಗೂ ಯಾವ ಅಡ್ಡಿ ಆತಂಕವೂ ಇಲ್ಲ. ಪಾಠ ಮಾಯಾ ಮಂತ್ರ ಯಾವುದು ನನ್ನ ಹತ್ರ ನಡೆಯೋದಿಲ್ಲ. ಗಂಡನಿಗೆ ಮೋಸ ಮಾಡಿದ ನೀನು ಜೀವಂತ ಇರಬಾರ್ದು. ನಿನ್ನ ಆ ಜಂಗಮನ್ ಕಳಿಸ್ಬಿಟ್ಟು ಏನೂ ಗೊತ್ತಿಲ್ದವಳಂತೆ ಇಲ್ಲಿ ಧ್ಯಾನ ಮಾಡ್ತಾ ಕೂತಿದ್ಯಾ? ತಂದೆ ಶಿವ, ತಾಯೇ ಪಾರ್ವತಿ, ಶರಣು ಶರಣು. ಭರಮಣ್ಣ, ಮೇಲೆ ಆವೇಶದಿಂದ ಚಾತುರ್ಯ ಮಾಡಬೇಡ. ನಿನ್ನ ಹೆಂಡತಿ ಪರಮ ಪತಿವ್ರತೆ, ಮಹಾಸಾಧ್ವಿ, ಮಹಾಶಿವಶರಣ. ಹೌದು ಭರಮಣ್ಣ, ಈ ಮಲ್ಲಮ್ಮ ಶಿವಶರಣೆಯರಲ್ಲಿ ಶ್ರೇಷ್ಠಳು, ಪರಮ ಪವಿತ್ರಳು. ಮತ್ತೆ ಇವಳು ಆ ಜಂಗಮನ್ ಜೊತೆ ಸರ್ಸ ಆಡ್ತಿದ್ದನ್ನ ನಾನೇ ಕಣ್ಣಾರೆ ನೋಡ್ದೆ. ಮಲ್ಲಿ, ಮಲ್ಲಮ್ಮ ಕಣ್ಬಿಡು. ಮಲ್ಲಮ್ಮ, ಶಿವ ಪಾರ್ವತಿ ಬಂದಿದ್ದಾರೆ, ಶಿವ ಪಾರ್ವತಿ ಬಂದಿದ್ದಾರೆ. ಅಲ್ಲೋಡು. ಶಿವ, ತಂದೆ ಮಲ್ಲಿಕಾರ್ಜುನ, ನಮೋ ನಮಃ. ತಾಯೇ ಭ್ರಮರಾಂಬಿಕೆ, ನಮೋ ನಮಃ. ಶಿವ, ನಿನ್ನ ಲೀಲೆ ತಿಳಿಯದೆ ನಾನು ಮೂರ್ಖನಾದೆ, ಮರುಳನಂತೆ ನಡ್ಕೊಂಡೆ. ನನ್ನ ಅಪರಾಧನ ಕ್ಷಮಿಸು ತಂದೆ. ನಿಮ್ಮನ್ನ ಯಾವ ರೀತಿ ಪ್ರಾರ್ಥನೆ ಮಾಡಬೇಕು ಅಂತ ಗೊತ್ತಿಲ್ಲ. ನನ್ನ ಮನಸ್ಸಿನ ಅನಿಸಿಕೆನ ಹೇಗೆ ಹೇಳ್ಬೇಕು ಅಂತಾನೆ ಗೊತ್ತಿಲ್ಲದ ಮಹಾ ಅಜ್ಞಾನಿ ನಾನು. ಮಹಾ ಅಜ್ಞಾನಿ, ಅಜ್ಞಾನಿ ಸ್ವಾಮಿ.
ಭರಮಣ್ಣ, ನೀನು ಅಜ್ಞಾನಿಯಲ್ಲ, ಅತ್ಯಂತ ಜ್ಞಾನಿ, ಅಂತರ್ಜ್ಞಾನಿ. ಮಲ್ಲಮ್ಮ, ನಿನ್ನಿಂದ ಈ ದಿನ ನನಗೆ ಶಿವ ಪಾರ್ವತಿಯರ ಸಾಕ್ಷಾತ್ಕಾರವಾಗಿ ಜ್ಞಾನೋದಯವಾಯಿತು. ನಿನ್ನಂತ ಮಹಾಸಾಧ್ವಿಯನ್ನ ನನ್ನ ಧರ್ಮಪತ್ನಿಯನ್ನಾಗಿ ಪಡೆದದ್ದಕ್ಕೆ ನಾನೇ ಧನ್ಯ, ನಾನೇ ಧನ್ಯ. ಮಲ್ಲಮ್ಮ, ನಿನ್ನ ಭಕ್ತಿಯ ಪೂರ್ವ, ಅದ್ಭುತ, ಅಮೋಘ. ನಿನಗೇನು ಬರಬೇಕು ಕೇಳು. ಪರಮೇಶ್ವರ, ಶ್ರೀಶೈಲ ಮಲ್ಲಿಕಾರ್ಜುನ, ಸತಿ ಸಮೇತ ಪ್ರತ್ಯಕ್ಷರಾಗಿ ನನ್ನ ಜನ್ಮ ಸಾರ್ಥಕ ಮಾಡಿದಿರಿ. ಇದಕ್ಕಿಂತ ವರವಿದೆಯೇ? ಇದಕ್ಕಿಂತ ಭಾಗ್ಯವಿದೆಯೇ? ಸದ್ಭಾವನೆಯುಳ್ಳ ಭಕ್ತರನ್ನೆಲ್ಲ ನೀವು ಸದಾಕಾಲ ರಕ್ಷಿಸಿ ಶಿವ, ಮಲ್ಲಿಕಾರ್ಜುನ, ಭ್ರಮರಾಂಬ ಎಂದು ಯಾರು ಕೂಗಿದರು ಅವರ ಕಷ್ಟ ಕಾರ್ಪಣ್ಯಗಳನ್ನು ದೂರ ಮಾಡಿ ಅವರನ್ನು ಕರುಣಿಸು ತಂದೆ, ಕರುಣಿಸು. ಮಲ್ಲಮ್ಮ, ನಿನ್ನ ನಿಸ್ವಾರ್ಥ ಭಕ್ತಿ ನ ಭೂತೋ ನ ಭವಿಷ್ಯತಿ. ನೀನು ಕೇಳದೇ ಇದ್ದರೂ ನಿನಗೆ ನಾನೇ ವರವನ್ನು ನೀಡುವೆನು. ನಿನ್ನ ಚರಿತ್ರೆ ಆ ಸೂರ್ಯ ಚಂದ್ರರಿರುವವರೆಗೂ ಅಮರವಾಗಿರಲಿ. ನಿನ್ನ ಆನಂದ ಭಾಷ್ಪ ಹರಿದ ಈ ಸ್ಥಳದಲ್ಲಿ ಅದು ಯುಗ ಯುಗಾಂತರವು ಹರಿಯುತ್ತಿರಲಿ. ಮಲ್ಲಮ್ಮನ ನೇತ್ರಧಾರೆಯೆಂದೇ ಅದು ಪ್ರಸಿದ್ಧಿಯಾಗಲಿ. ಅದನ್ನು ಸೇವಿಸಿದವರ ಕಣ್ಣೀರಿನ ಬಾಳು ಅಳಿದು ಅವರ ಬಾಳು ಪನ್ನೀರಮಯವಾಗಲಿ. ನಿನಗೆ ನನ್ನ ಸಾನ್ನಿಧ್ಯವನ್ನು ನೀಡುತ್ತಿದ್ದೇನೆ. ಧನ್ಯೋಸ್ಮಿ ತಂದೆ, ಧನ್ಯೋಸ್ಮಿ. ನನ್ನ ಪತಿ ದೇವರಿಗೂ ನಿಮ್ಮ ಸಾನ್ನಿಧ್ಯ ಕರುಣಿಸಬೇಕು ತಂದೆ. ಮಲ್ಲಮ್ಮ, ನಿನ್ನ ಪತಿಗೆ ಈ ಭೂಲೋಕದಲ್ಲಿ ನಿನ್ನ ಪರವಾಗಿ ಮಾಡಬೇಕಾದ ಸೇವಾ ಕಾರ್ಯಗಳಿವೆ. ಅದನ್ನು ನೆರವೇರಿಸಿದ ನಂತರ ನನ್ನ ಸಾನ್ನಿಧ್ಯವನ್ನು ಈತನಿಗೆ ನೀಡುತ್ತೇನೆ. ಧನ್ಯೋಸ್ಮಿ, ಧನ್ಯೋಸ್ಮಿ. ಮಲ್ಲಿ, ಅಲ್ಲಿ ನೋಡು. ಅಪ್ಪ, ಅಮ್ಮ. ಮಲ್ಲಮ್ಮ, ಮಲ್ಲಮ್ಮ, ನಮ್ಮೆಲ್ರೂ ಕ್ಷಮಿಸ್ಬಿಡಮ್ಮ. ಮಾವಯ್ಯ, ನೀವ್ ಹಿರಿಯರು, ನಿಮ್ಮನ್ನ ನಾನು ಕ್ಷಮಿಸೋದೆ? ಇಲ್ಲ ತಾಯಿ, ಇಲ್ಲ. ನಾವು ವಯಸ್ಸಿನಲ್ಲಿ ಮಾತ್ರ ಹಿರಿಯರು, ಆದ್ರೆ ನೀನು ಗುಣದಲ್ಲಿ, ಅತಿಭಕ್ತಿಯಲ್ಲಿ, ಶಿವಧ್ಯಾನದಲ್ಲಿ ಹಿರಿಯಳು. ನಿನ್ ಬಗ್ಗೆ ತಿಳಿದೆ. ಮುಂಡೆ, ರಂಡೆ, ಕುಲಟೆ, ಹಾದ್ರಗಿತ್ತಿ ಅಂತ ಬಾಯಿಗೆ ಬಂದಾಗೆಲ್ಲ ಬೈದೆ. ನಿನಗ್ ಚಿತ್ರ ಹಿಂಸೆ ಕೊಟ್ಟೆ. ನಿನ್ನ ಮೇಲಿನ ಅಸೂಯೆಯಿಂದ ಒಳ್ಳೆಯವರಾದ ಅತ್ತೆ ಮನ್ಸನ್ನ ನಾವೇ ಕೆಡ್ಸದ್ವಿ. ನಾಗಮ್ಮನ್ಗೆ ನಿಮ್ಮ ಮೇಲೆ ಇಲ್ಲ ಸಲ್ಲದನ್ನೆಲ್ಲ ಹೇಳಿ ಜಗಳ ತಂದಿಟ್ಟಿದ್ದು ನಾವೇ. ಅದಕ್ಕೆ ಹೇಳಿಕೆ ಮಾತು ಕೇಳಿ ನಾನು ಕೆಟ್ಟೆ. ಪತಿ ಸೇವೆ, ಶಿವಧ್ಯಾನದಲ್ಲಿರೋ ಮಹಿಮೆನ ತಿಳಿಲಾರ್ದೆ ಗಂಡನ ಜೊತೆ ಜಗಳ ಆಡಿ ಮನೆ ಬಿಟ್ಟು ಬಂದೆ. ಇನ್ಮೇಲೆ ನಾನು ನಮ್ಮ ಅತ್ತೆ ಮನೇಲಿ ಎಲ್ಲರೂ ಸೇವೆ ಮಾಡ್ಕೊಂಡಿರ್ತೀನಿ. ನನ್ನ ಅಪರಾಧನ ಕ್ಷಮಿಸ್ಬಿಡಿ, ಅದಕ್ಕೆ ಕ್ಷಮಿಸ್ಬಿಡಿ. ಎಲ್ಲರನ್ನೂ ಕಾಪಾಡೋದು, ಕ್ಷಮಿಸೋದು ಆ ಶ್ರೀಶೈಲ ಮಲ್ಲಿಕಾರ್ಜುನನೇ. ತಂದೆ ಶಿವ, ಮಲ್ಲಿಕಾರ್ಜುನ, ನಿನ್ನಲ್ಲಿ ದೀನಳಾಗಿ ಬೇಡುತ್ತೇನೆ. ಇವರೆಲ್ಲರ ತಪ್ಪನ್ನು ಮನ್ನಿಸಿ ಇವರ ಕಷ್ಟವನ್ನು ನಿವಾರಿಸು ತಂದೆ, ನಿವಾರಿಸು. ಮಲ್ಲಮ್ಮ, ನಿಜಕ್ಕೂ ನೀನು ಮಹಾಸಾಧ್ವಿ, ಮಹಾಶಿವಶರಣೆ. ನಿನ್ನಿಂದ ಇವತ್ತು ನಾವೆಲ್ಲರೂ ಪುನೀತರಾದೆವು. ಇದೆಲ್ಲದಕ್ಕೂ ಕಾರಣ ಆ ಶಿವನ ಅನುಗ್ರಹ. ಬನ್ನಿ, ಆ ಶ್ರೀಶೈಲ ಮಲ್ಲಿಕಾರ್ಜುನನ ದರ್ಶನ ಮಾಡಿ ಎಲ್ಲರೂ ಧನ್ಯರಾಗೋಣ. ಓಂ ನಮೋ ಶ್ರೀಶೈಲ ಮಲ್ಲಿಕಾರ್ಜುನ. ಓಂ ನಮೋ ಶ್ರೀಶೈಲ ಮಲ್ಲಿಕಾರ್ಜುನ. ಓಂ ನಮೋ ಶ್ರೀಶೈಲ ಮಲ್ಲಿಕಾರ್ಜುನ. ಅಮ್ಮ
ಮಗು ಮಗು, ಶಿವಪ್ಪ ಅಷ್ಟು ದೂರದಿಂದ ಈ ಬೆಟ್ಟಕ್ಕೆ ಹೇಗೆ ಹತ್ತಿ ಬಂದ್ಯಪ್ಪ? ನೀವೆಲ್ಲ ಇಲ್ಲಿಗೆ ಬಂದಿದ್ದೀರಾ ಅಂತ ಗೊತ್ತಾಯ್ತು. ಇವತ್ತಾದ್ರೂ ನಿನ್ನನ್ನ ನಮ್ಮನೆ ಕರ್ಕೊಂಡು ಹೋಗೋಣ ಅಂತ ಬಂದೆ. ತಾಯಿ ಅಲ್ಲದ ಈ ತಾಯಿ ಮೇಲೆ ನಿನಗೆಷ್ಟು ಅಕ್ಕರೆ ಕಂದ. ನೀನು ಮಕ್ಕಳಿಲ್ಲದ ತಾಯಿಯಲ್ಲ, ಪ್ರೀತಿಯಿಂದ ಮಲ್ಲವ್ವ ಅಂತ ಯಾರೇ ಕರೀಲಿ ಅವರೆಲ್ಲರಿಗೂ ನೀನು ನಿಜವಾದ ತಾಯಿ. ಭಗವಂತ, ನಮ್ಮಿಬ್ಬರ ಈ ಸಂಬಂಧ ಯಾವ ಜನ್ಮದ ಋಣಾನುಬಂಧವೋ ಏನೋ. ಅಮ್ಮ, ಇದು ಭಕ್ತಿಯ ಸಂಬಂಧ, ನಿನ್ನ ಮುಕ್ತಿಯ ಸಂಬಂಧ. ಸರಿ ಸರಿ, ಈಗ್ಲಾದ್ರೂ ನಮ್ಮನೆಗೆ ಬರ್ತೀಯೋ ಇಲ್ವೋ? ಆಯ್ತು ಕಂದ, ನಡಿ. ನಿಮ್ಮನೆಗೆ ಬಂದು ನಿನ್ನ ಸಂತೋಷನ ನಾನು ಹಂಚ್ಕೋತೀನಿ. ಅಂದಹಾಗೆ ನಿಮ್ಮನೆ ಎಲ್ಲಿದೆಯಪ್ಪ? ಅದೆಲ್ಲಿದೆ ಅಂತ ಹೇಳಿದ್ರೆ ನಿಂಗೆ ಅರ್ಥವಾಗೋಲ್ಲ. ನಾನೇ ಕರ್ಕೊಂಡು ಹೋಗ್ತೀನಿ, ಬಾ.